ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಮುಂದೆ ತಂದಿರೋ ಮೂವಿ ಯಾವುದಪ್ಪ ಅಂತಂದರೆ ಒಂದು ಹಿಸ್ಟ್ರಿ ಬೇಸ್ಡ್ ಮಿಸ್ಟ್ರಿ ಥ್ರಿಲ್ಲರ್ ಮೂವಿ. ಈ ಮೂವಿ ಹೆಸರು ಬಂದ್ಬಿಟ್ಟು ಸುಬ್ರಹ್ಮಣ್ಯಪುರಂ ಅಂತ ಹೇಳಿ. ಈ ಮೂವಿ 2018ರಲ್ಲಿ ರಿಲೀಸ್ ಆಗುತ್ತೆ. ಈ ಮೂವಿ ಕಾರ್ತಿಕ್ ಅನ್ನೋ ಒಬ್ಬರು ಆರ್ಕಿಯಾಲಜಿಸ್ಟಿಂದ ಸ್ಟಾರ್ಟ್ ಆಗುತ್ತೆ. ಸುಬ್ರಹ್ಮಣ್ಯಪುರಂ ಕಾರ್ತಿಕ್ ಅವರ ಪ್ರಾಜೆಕ್ಟ್ ಕೂಡ ಆಗಿರುತ್ತೆ. ಆದರೆ ಆ ಸುಬ್ರಹ್ಮಣ್ಯಪುರಂ ಊರಿಗೆ ಹೋದಾಗ ಅವರಲ್ಲಿ ನೋಡಿದಾದರೂ ಏನು, ಅದೇ ಈ ಮೂವಿಯಲ್ಲಿರೋ ಅಂಥ ಒಂದು ಟ್ವಿಸ್ಟ್. ಅಲ್ಲಿ ಊರಿನ ಜನಗಳು ಇದ್ದಕ್ಕಿದ್ದ ಹಾಗೇ ತುಂಬ ಖುಷಿಯಾಗಿರೋ ಫ್ಯಾಮಿಲಿಗಳಲ್ಲೇ ಒಬ್ಬೊಬ್ರು ಏನು ಮಾಡ್ತಾ ಇರ್ತಾರೆ ಅಂದರೆ ಲೆಟ್ರ್ ಬರೆದಿಟ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊತಾ ಇರ್ತಾರೆ. ಆದರೆ ಇಷ್ಟಕ್ಕೂ ಆ ಲೆಟ್ರಲ್ಲಿ ಏನಿತ್ತು ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಯಾಕೆ ಅಂತಂದರೆ ಅದು ಬೇರೆ ಲಿಪಿಯಲ್ಲೇ ಇರುತ್ತೆ. ಇಷ್ಟೆಲ್ಲ ಆಗ್ತಾಯಿದ್ರು ಆ ಊರಿನ ಜನಕ್ಕೆಲ್ಲ ಏನು ಅನ್ನಿಸ್ತಾ ಇರುತ್ತಪ್ಪ ಅಂತಂದರೆ ದೇವರೇ ಇದನ್ನು ಮಾಡ್ತಾ ಇದ್ದಾನೆ ಅನ್ನೋ ಭ್ರಮೇಲಿ ಎಲ್ಲರೂ ಹೇಳ್ತಾ ಇರ್ತಾರೆ. ಆದರೆ ಕಾರ್ತಿಕ್ ಅವ್ರಿಗೆ ಮತ್ತು ಆ ಊರಿನ ಜಮೀನ್ದಾರರಿಗೆ ಇದು ದೇವ್ರು ಮಾಡ್ತಾ ಇಲ್ಲ ಅಂತ ಎಲ್ಲೋ ಒಂದು ಕಡೆ ಸ್ವಲ್ಪ ಅನುಮಾನ ಇರುತ್ತೆ. ಕಾರ್ತಿಕ್ ಅವ್ರಿಗೆ ಏನಕ್ಕೆ ಈ ಥರ ಅನಿಸ್ತಾ ಇರುತ್ತಪ್ಪ ಅಂತಂದರೆ ಅವರು ಒಬ್ಬರು ಆರ್ಕಿಯಾಲಜಿಸ್ಟ್ ಆಗಿರ್ತಾರೆ. ಅವರು ದೇವ್ರನ್ನ ನಂಬ್ತಾರೆ, ಆದರೆ ದೇವ್ರನ್ನ ಸಾಯಿಸ್ತಾನೆ ಅಂದರೆ ಅವ್ರಿಗೆ ಸ್ವಲ್ಪ ನಂಬಿಕೆ ಬರ್ತಾ ಇರೋದಿಲ್ಲ. ಇಷ್ಟೆಲ್ಲ ಟರ್ನ್ಸ್ ಆ್ಯಂಡ್ ಟ್ವಿಸ್ಟ್ಗಳ ಮಧ್ಯೆ ಸಾಕಷ್ಟು ಸಸ್ಪೆನ್ಸ್ಗಳನ್ನು ಕೂಡ ನಾವು ಈ ಮೂವಿನಲ್ಲಿ ನೋಡ್ಬೋದು. ಮೂವಿ ಮಾತ್ರ ಸೂಪರ್ ಆಗಿದೆ. ಅಷ್ಟೇ ಅಲ್ಲದೆ ಈ ಮೂವಿಯಲ್ಲಿ ಹಿಸ್ಟಾರಿಕಲ್ ಬೇಸ್ ಸ್ಟೋರಿ ಕೂಡ ನಾವು ನೋಡ್ಬೋದು. ಮಹಾರಾಜ ರವಿವರ್ಮನ್ ಬಗ್ಗೆ ಕೂಡ ಸ್ವಲ್ಪ ಹೇಳಿದ್ದಾರೆ. ಅಲ್ಲಿಗೆ ಹೋದ ಕಾರ್ತಿಕ್ಗೆ ದೇವ್ರ ಮೇಲೆ ನಂಬಿಕೆನೇ ಇರೋದಿಲ್ಲ, ಆದರೆ ಆ ಊರಿಗೆ ಹೋದ್ಮೇಲೆ ಕೊನೆಯಲ್ಲಿ ನಂಬಿಕೆ ಬರುತ್ತೆ. ಇಷ್ಟನ್ನೆಲ್ಲ ನೋಡಿದಾಗ ಮೂವಿ ಮಾತ್ರ ತುಂಬ ಸೂಪರಾಗಿರುತ್ತೆ. ಕಾರ್ತಿಕ್ ಅವರು ಯಾವ ರೀತಿ ಅಲ್ಲಿ ಹೋಗಿ ಆ ಜನಗಳು ಯಾವ ಲಿಪಿನಲ್ಲಿ ಲೆಟ್ರ್ ಬರಿತಾ ಇದ್ದಾರೆ ಮತ್ತು ಅವರು ಏನಕ್ಕೆ ಸಾಯ್ತಾ ಇದ್ದಾರೆ ಅಂತ ಯಾವ ರೀತಿ ಕಂಡುಹಿಡಿತಾರೆ ಅನ್ನೋದೇ ಸೂಪರಾಗಿದೆ. ನಾವು ತುಂಬ ಜನ ಸಸ್ಪೆಕ್ಟ್ಸ್ನ ನೋಡ್ಬೋದು. ನಾವು ಊಹೆ ಮಾಡಿದಂಥ ಸಸ್ಪೆಕ್ಟ್ಸ್ ಯಾರೂ ಸಸ್ಪೆಕ್ಟ್ ಆಗಿರಲ್ಲ. ಕೊನೆಗೆ ನಮಗೆ ಗೊತ್ತಿಲ್ಲದೆ ಇರೋ ಒಬ್ಬ ವ್ಯಕ್ತಿ ಸಸ್ಪೆಕ್ಟ್ ಆಗಿರ್ತಾನೆ. ಯಾರಾದರೂ ಈ ಮೂವಿನ ನೋಡಿರೋರಿದ್ದರೆ ಕಮೆಂಟ್ ಮಾಡಿ. ಅದೇ ರೀತಿ ಯಾರಾದರೂ ನೋಡಿಲ್ಲ ಅಂದರೆ ಹೋಗಿ ನೋಡಿ. ಯೂಟ್ಯೂಬಲ್ಲೇ ಅವೈಲಬಲ್ ಇದೆ ಮೂವಿ. ಕಂಪ್ಲೀಟ್ ಮೂವಿ ಫುಲ್ ಮೂವಿ ಇದೆ. ನೋಡಿ ಹೇಗಿತ್ತು ಅನ್ನೋ ನಿಮ್ಮ ಎಕ್ಸ್ಪೀರಿಯನ್ಸ್ನ ಕಮೆಂಟ್ ಮಾಡಿ. ಮೂವಿ ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೆಲ್ಲೂ ಬೋರ್ ಅನಿಸಲ್ಲ, ಏನಿಲ್ಲ, ಸೂಪರಾಗಿದೆ. ಯಾರಾದರೂ ನನ್ನ ವಿಡಿಯೋನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾಕೆ ಅಂತಂದರೆ ನನಗೂ ಕೂಡ ಮೋಟಿವೇಟ್ ಆಗುತ್ತೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.